ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಶ್ರೀಹಾನ್. ಭಾರತ ಕಂಡ ಅಪ್ರತಿಮ ನಾಯಕ, ಸಮಾಜ ಸುಧಾರಕರು, ಅದೆಷ್ಟೋ ಜನರಿಗೆ ದಾರಿ ದೀಪವಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಇಂದಿನ ನನ್ನ ಮಾತುಗಳು. ಡಾಕ್ಟರ್ BR ಅಂಬೇಡ್ಕರ್, ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಜನಿಸಿದ್ದು 1891 ಏಪ್ರಿಲ್ 14ರಂದು ಮಧ್ಯಪ್ರದೇಶದ ಮೂವ್ ಎಂಬ ಊರಿನಲ್ಲಿ. ಆದರೆ ಅವರ ಮೂಲತಃ ಮಹಾರಾಷ್ಟ್ರದ ಅಂಬಾಡನ ಗ್ರಾಮದವರು. ಇವರ ತಂದೆ ರಾಮ್ಜಿ ಮಲೋಜಿ ಸಖ್ಪಾಲ್. ಇವರ ತಂದೆ ಭಾರತದ ಬ್ರಿಟಿಷ್ ಸೇನೆಯಲ್ಲಿ ಸುಬೇದರಾಗಿದ್ದರು. ಇವರ ತಾಯಿ ಭೀಮಾಬಾಯಿ ಸಖ್ಪಾಲ್. ಇವರಿಗೆ 14ನೇ ಮಗನಾಗಿ ಜನಿಸಿದ ಮಹಾನಾಯಕ BR ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ಚಿಕ್ಕ ವಯಸ್ಸಿನಿಂದಲೂ ಆರ್ಥಿಕ ಸಾಮಾಜಿಕ ತಾರತಮ್ಯಕ್ಕೆ ಒಳಗಾದವರು. ತಮ್ಮ ಶಿಕ್ಷಣವನ್ನು ಬಾಂಬೆ ಹಾಗೂ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪಡೆದರು. ಇವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿದರು. ವಿದೇಶದಲ್ಲೇ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದ ಮೊದಲನೇ ಭಾರತೀಯರಾಗಿದ್ದರು. ಇವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಆಗಿದ್ದರು. ಕೃಷಿ ಚಟುವಟಿಕೆ ಮತ್ತು ಕೈಗಾರೀಕರಣದಿಂದ ಭಾರತದ ಆರ್ಥಿಕತೆ ಹೆಚ್ಚಾಗುತ್ತದೆ ಎಂದು ವಾದಿಸಿದವರು. ಇವರು ಭಾರತದ ಸಂವಿಧಾನದ ಪ್ರಧಾನ ಶಿಲ್ಪಿಯಾಗಿದ್ದರು. ಭಾರತದ ಪ್ರತಿಯೊಬ್ಬ ನಾಗರಿಕರಿಗೂ ಸಮಾನ ಹಕ್ಕು ಸಿಗಬೇಕೆಂದು ಪ್ರತಿಪಾದಿಸಿದವರು. ಇವರ ಜೀವನದ ಪ್ರತಿ ಹಂತದಲ್ಲೂ ಅಸ್ಪೃಶ್ಯತೆಯನ್ನು ಎದುರಿಸುತ್ತಾ ಬಂದವರು. ತಮ್ಮ ಹಕ್ಕುಗಳಿಗಾಗಿ ಹೋರಾಡಿದಂತವರು. ಇಂತಹ ಸಂದರ್ಭದಲ್ಲೂ ಉನ್ನತ ಶಿಕ್ಷಣವನ್ನು ಪಡೆದು ಅದೆಷ್ಟೋ ಜನರಿಗೆ ಮಾದರಿಯಾದವರು ಬಾಬಾ ಸಾಹೇಬರು. ಇವರು ಡಿಸೆಂಬರ್ 6, 1956ರಲ್ಲಿ ನಿಧನರಾದರು. ಭಾರತದಲ್ಲಿ ಅಂಬೇಡ್ಕರ್ ಅವರ ಹೆಸರು ಶಾಶ್ವತ. ಇವರಿಗೆ 1990ಯಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿಯ ಗೌರವ ದೊರಕಿತು. ಸಮಾನತೆ ಸಂದೇಶವನ್ನು ತಂದ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಮ್ಮ ದೊಡ್ಡ ಸಲಾಂ. ಜೈ ಭೀಮ್. ಧನ್ಯವಾದಗಳು. ಇದಾಗಿತ್ತು ಇಂದಿನ ನನ್ನ ವಿಷಯ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ದೇಶ ಗರ್ಜನೆ, ಒಂದು ಮಾತುಗೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರಾವ್, ಮಹಾನಾಯಕ ನೀನು.